ಬಡವರಿಂದ ಶ್ರೀಮಂತರವರೆಗೂ ಮಾಡುವ ಅಡುಗೆಗಳ ಮಿಡಲ್ ಕ್ಲಾಸ್ ಅಡುಗೆ ಮನೆಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಅಡುಗೆ ಹುರುಳಿಕಾಳು ಸಾರು. ಈಗ ತರಕಾರಿ ರೇಟೆಲ್ಲ ಜಾಸ್ತಿ ಆಗಿದೆಲ್ಲ, ಅದಕ್ಕೆ ಏನಾದರೂ ಒಂದು ಮನೆಯಲ್ಲಿ ಸಾರು ಮಾಡಲೇಬೇಕಲ್ಲ. ಮತ್ತು ಈಗ ಮಳೆಗಾಲ ಬರ್ತಾ ಇದೆ, ಮಳೆಗಾಲಕ್ಕೂ ಇದು ತುಂಬ ಒಳ್ಳೆಯದು. ಈಗ ನಾನು ಈ ಸ್ಪೂನಲ್ಲಿ 4 ಸ್ಪೂನು ಹುರುಳಿಕಾಳು ತಗೊಂಡಿದ್ದೀನಿ. ಅದನ್ನ ಫಸ್ಟಿಗೆ ಹುರಿಯೋಣ. ಹುರುಳಿಕಾಳನ್ನ ಲೋ ಫ್ಲೇಮಲ್ಲಿ ಹುರಿಬೇಕು. ಕಲರ್ ಚೇಂಜ್ ಆಗುತ್ತೆ, ಅಲ್ಲಿ ತನಕ ಹುರಿತಾ ಇರಬೇಕು. ಮಳೆಗಾಲಕ್ಕೆ ಇದು ತುಂಬ ಒಳ್ಳೆಯದು ತಿಂದರೆ. ಮನೆಯಲ್ಲಿ ಒಂದು 2 ಈರುಳ್ಳಿ ಇದ್ದರೆ, ಒಂದು 4 ಸ್ಪೂನ್ ಹುರುಳಿಕಾಳಿದ್ರೆ ಸಾರು ಆಗಿಬಿಡುತ್ತೆ. 4-5 ಜನರಿಗೆ ಊಟ ಮಾಡ್ಬೋದು. ಪರಿಮಳ ಬರುತ್ತೆ ನೋಡಿ, ಇವಾಗ ಒಳ್ಳೆ ಪರಿಮಳ ಬರ್ತಾ ಇದೆ. ಹುರುಳಿಕಾಳು ಹುರಿದಾಗಿದೆ ನೋಡಿ, ಈ ಥರ ಕಲರ್ ಬರಬೇಕು. ಇದಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. 10 ಬ್ಯಾಡಗಿ ಮೆಣಸು, 2 ಸ್ಪೂನ್ ಕೊತ್ತಂಬರಿ, 1 ಸ್ಪೂನ್ ಜೀರಿಗೆ, ಮಸಾಲೆ ಹುರಿದ್ರೆ ಒಳ್ಳೆ ಪರಿಮಳ ಬರುತ್ತೆ ಸಾರು. ಇದನ್ನು ಡ್ರೈ ರೋಸ್ಟ್ ಮಾಡೋಣ. ಎಣ್ಣೆ ಏನು ಹಾಕಬೇಕಾಗಿಲ್ಲ, ಒಂದು ಸ್ವಲ್ಪ ಬಿಸಿ ಆದರೆ ಸಾಕು, ತುಂಬ ಏನು ರೋಸ್ಟ್ ಆಗಬೇಕಾಗಿಲ್ಲ. ಬೇಕಾದ್ರೆ ಎಣ್ಣೆ ಹಾಕ್ಕೊಂಡು ಹುರಿಬೋದು, ಇನ್ನೂ ಪರಿಮಳ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ತೆಂಗಿನಕಾಯಿ ಹಾಕೋಣ. ಒಂದು 8 ಸ್ಪೂನು ತೆಂಗಿನಕಾಯಿ ಹಾಕ್ತಾಯಿದ್ದೀನಿ. ಅದನ್ನು ಸ್ವಲ್ಪ ಹುರಿಯೋಣ. ಕಾಲು ಸ್ಪೂನ್ ಅರಿಶಿನ ಹಾಕೋಣ. ಆಯ್ತು, ಇದು ಹುರಿದಾಗಿದೆ, ಸಾಕು. ಆಫ್ ಮಾಡೋಣ. ಅದರ ಜೊತೆಗೆ ಒಂದು ಚಿಕ್ಕ ಲಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣು ಮತ್ತು ಒಂದು 5-6 ಎಸಳು ಬೆಳ್ಳುಳ್ಳಿ ಹಾಕಿ ಎಲ್ಲ ಹುರಿದಿರೋ ಹುರುಳಿನೂ ಸೇರಿಸಿ ಎಲ್ಲ ರುಬ್ಕೊಳ್ಳೋಣ. ಒಟ್ಟಿಗೆ ರುಬ್ಕೊಳ್ಳೋದು. ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕಿ ರುಬ್ಕೊಳ್ಳೋಣ. ಈಗ ಮಸಾಲೆ ತಣ್ಣಗಾಗಿದೆ, ರುಬ್ಕೊಳ್ಳೋಣ ಮಿಕ್ಸಿ ಜಾರಿಗೆ ಹಾಕಿ. ಈಗ ರುಬ್ಕೊಳ್ಳೋಣ, ನೀರು ಹಾಕಿ ರುಬ್ಕೊಳ್ಳೋಣ. ಇದು ನುಣ್ಣಗೆ ರುಬ್ಕೋಬೇಕು. ಇದೀಗ ರುಬ್ಕೊಂಡಾಗಿದೆ, ಇವಾಗ ಕುದಿಸೋಣ. ಮಿಕ್ಸಿ ಜಾರೆಲ್ಲ ತೊಳೆದು ನೀರು ಹಾಕೊಳ್ಳೋಣ. ಈಗ ಕುದಿಸುವ ಇದನ್ನ. ಇದು ಗಟ್ಟಿಯಾಗುತ್ತೆ, ಆಮೇಲೆ ಕುದಿದ ಮೇಲೆ ಇದು ಗಟ್ಟಿ ಆಗುತ್ತೆ. ಈಗ ಈರುಳ್ಳಿ ಹಾಕೋಣ. ಈರುಳ್ಳಿ ಉದ್ದದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಬಾಯಿ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಬಾಯಿಗೆ ಊಟ ಮಾಡುವಾಗ. ಎಷ್ಟು ಬೇಕಾದ್ರೆ ಹಾಕೋಬೋದು. ನಾನು 2 ಈರುಳ್ಳಿ ಹಾಕ್ತಾ ಇದ್ದೀನಿ. ದೊಡ್ಡ ಪೀಸ್ ಬೇಡ ಅಂದರೆ ಚಿಕ್ಕದ ಪೀಸ್ ಮಾಡ್ಕೊಂಡಾದರೂ ಕಟ್ ಮಾಡಿ ಹಾಕ್ಕೋಬೋದು. ಇದಕ್ಕೆ ಉಪ್ಪು ಹಾಕೊಳ್ಳೋಣ. ಚೆನ್ನಾಗಿ ಕುದಿಬೇಕು. ಈರುಳ್ಳಿ ಅದರ ಜೊತೆಗೆ ಬೇಯಬೇಕು. ಹಸಿನೇ ಹಾಕಿರೋದು, ಫ್ರೈ ಮಾಡಿ ಹಾಕಿಲ್ಲ, ಹಾಗೆ ಹಾಕಿರೋದು.
ಕುದೀತಾ ಇದೆ, ಇನ್ನೂ ಕುದಿಬೇಕು. ಸ್ವಲ್ಪ ಗಟ್ಟಿ ಅನಿಸಿದರೆ ಸ್ವಲ್ಪ ನೀರು ಹಾಕೋಬೋದು. ಸ್ವಲ್ಪ ಗಟ್ಟಿ ಅನಿಸಿದರೆ ಸ್ವಲ್ಪ ನೀರು ಹಾಕೋಬೋದು. ಇದು ಮೀಡಿಯಂ ಫ್ಲೇಮಲ್ಲಿ ಒಂದು 10 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು. ಈರುಳ್ಳಿ ಎಲ್ಲ ಬೇಯಬೇಕಲ್ಲ. 10 ನಿಮಿಷ ಆಗಿದೆ, ಈರುಳ್ಳಿ ಎಲ್ಲ ಬೆಂದಿದೆ. ಈಗ ಸಾಂಬಾರು ಒಳಗಡೆ ಈಗ ಇದಕ್ಕೊಂದು ಒಗ್ಗರಣೆ ಕೊಡುವ. ಈಗ ಒಂದು ಒಗ್ಗರಣೆ ಮಾಡೋಣ. ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಬಿಸಿಯಾಗಿದೆ. ಈಗ ಸಾಸಿವೆ ಹಾಕ್ಕೊಳ್ಳೋಣ. ಸಾಸಿವೆ ಸಿಡಿತಾ ಇದೆ. ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ಒಂದು ಮೆಣಸು ಮುರಿದ್ಬಿಟ್ಟು ಹಾಕ್ಕೊಳ್ಳೋಣ. ಇದು ಬೆಳ್ಳುಳ್ಳಿ ಎಲ್ಲ ಆಗಿದೆ. ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳೋಣ. ಆಫ್ ಮಾಡೋಣ. ಹುರುಳಿ ಸಾರು ರೆಡಿಯಾಗಿದೆ. ಮಳೆಗಾಲಕ್ಕೆ ಇದು ತುಂಬ ಚೆನ್ನಾಗಿರುತ್ತೆ. ನೀವು ಮನೇಲಿ ಮಾಡಿ ಟೇಸ್ಟ್ ಮಾಡಿ ಹೆಂಗಿದೆ ಅಂತ ನನಗೆ ಕಮೆಂಟ್ ಮಾಡಿ. ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸಿಗೂ ತಿಳಿಸಿ.